KGF ನೂತನ ತಹಶೀಲ್ದಾರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿರುವಂತಹ ಗಾಯತ್ರಿರವರು ಯಾರ ಮೆಚ್ಚುಗೆಗಾಗಿ ಕನ್ನಡವನ್ನು ಕೊಂದು ತಮಿಳಿನಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ತಮಿಳು ಭಾಷಣ ಮಾಡಿ 3 ದಿನ ಕಳೆದರೂ ಅವರ ವಿರುದ್ಧ ಯಾಕೆ ಕಾನೂನು ಕ್ರಮ ಅಲ್ಲಿನ ಶಾಸಕರಾಗಲಿ ಇಲ್ಲಿನ ಮಾನ್ಯ ಸರ್ಕಾರವಾಗಲಿ ಕ್ರಮ ವಹಿಸ್ತಾ ಇಲ್ಲ? ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಡ್ಡಾಯವಾಗಿ ಕನ್ನಡ ಭಾಷೆಯನ್ನೇ ಮಾತನಾಡಬೇಕು, ಕನ್ನಡವನ್ನು ಬೆಳೆಸಬೇಕು. ಎಲ್ಲ ಸರ್ಕಾರಿ ಕಚೇರಿಗಳ ಮೇಲೆ ಸರ್ಕಾರಿ ಕಚೇರಿಗಳಲ್ಲಿ ಕನ್ನಡ ನಾಮಫಲಕವನ್ನು ಅಳವಡಿಸಬೇಕೆಂಬ ಕನ್ನಡ ಹೋರಾಟಗಾರರ ಕಿಚ್ಚು ಇವತ್ತು ಎಲ್ಲಿ ಹೋಯಿತು ಅಂತೇಳಿ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ಇವತ್ತು KGFಗೆ ಹೊಂದಿಕೊಂಡಿರುವ ತಮಿಳುನಾಡಿಗೆ ಹೊಂದಿಕೊಂಡಿರುವ ಗಡಿಭಾಗವಾದ KGFನಲ್ಲಿ ಕನ್ನಡದ ಕಗ್ಗೊಲೆಯನ್ನು ಮಾಡಿರುವ ತಹಸೀಲ್ದಾರ್ ವಿರುದ್ಧ ಈ ಕೂಡಲೇ ಕಾನೂನು ಕ್ರಮ ಕೈಗೊಂಡು ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು. ಇಲ್ಲವಾದರೆ ಇದೇ ತಿಂಗಳು 18ನೇ ತಾರೀಕು ಶನಿವಾರ ಕೋಲಾರ ಜಿಲ್ಲೆಗೆ ಆಗಮಿಸುತ್ತಿರುವ ಮಾನ್ಯ ಮುಖ್ಯಮಂತ್ರಿಗಳನ್ನು ಒತ್ತಾಯಿಸಿ ಈ ಒಂದು KGF ತಾಲೂಕು ತಹಸೀಲ್ದಾರರಾದ ಗಾಯತ್ರಿ ಹಠಾವು ಕನ್ನಡ ಭಾಷೆಯನ್ನು ಉಳಿಸಬೇಕು, ತಮಿಳು ಭಾಷೆಯನ್ನು ಮಾತನಾಡುವ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಹೋರಾಟ ಮಾಡುವ ಎಚ್ಚರಿಕೆ ನೀಡ್ತಾ ಇದ್ದೀವಿ. ಯಾಕಂದರೆ ಗಡಿಭಾಗಕ್ಕೆ ಹೊಂದಿಕೊಂಡಿರುವ ತಮಿಳುನಾಡಿಗೆ, ಗಡಿಭಾಗ ಅಂದರೆ ತಮಿಳುನಾಡಲ್ಲಿ, ಆ ತಮಿಳುನಾಡಿಗೆ ಹೊಂದಿಕೊಂಡಿರುವಂತಹ ಇದರಲ್ಲಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಾಸಕರಿದ್ದಾರೆ, ಎಲ್ಲರೂ ಇದ್ದಾರೆ. ಅವರ ಮುಂದೆಯೇ ಏನು ಭಾಷಾ ಅಭಿಮಾನವನ್ನು ತೋರ್ಪಡಿಸಲು ತಮಿಳಿನಲ್ಲಿ ನೀವು ಭಾಷಣ ಮಾಡಿದರೆ ಇನ್ನು ಕನ್ನಡ ಭಾಷೆಯನ್ನು ಉಳಿಸೋರು ಯಾರು? ಈ ಕೂಡಲೇ ಅವರನ್ನು ಕೆಲಸದಿಂದ ಅಮಾನತು ಮಾಡಬೇಕು ಅಂತೇಳಿ ಒತ್ತಾಯಿಸ್ತಾ ಇದ್ದೀವಿ.